ಬೀದರ್ ಜಿಲ್ಲೆಯ ಚಿಂತಾಕಿಯಲ್ಲಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಶಿಕ್ಷಣ ಸಂಸ್ಥೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ಬಸವ ಚೇತನ ಕಿರಿಯ ಪ್ರಾಥಮಿಕ ಶಾಲೆ ಚಿಂತಾಕಿಯಲ್ಲಿ ಮೊದಲನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಗ್ರಾಮೀಣ ಭಾಗದಲ್ಲಿ ಇರುವ ಶಾಲೆಯು ಅನೇಕ ಸಾಧಕರ ಶಾಲೆಯಾಗಿ ಇಂದು ಪ್ರಜ್ವಲಿಸುತ್ತಿದೆ. ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಶಿಕ್ಷಣ ಸಂಸ್ಥೆಯ ಇನ್ನಷ್ಟು ಬೆಳಗಳು ಪೋಷಕರ ಸಹಕಾರ ಅತ್ಯಗತ್ಯ. ಸಮರ್ಥವಾದಂತಹ ಶಿಕ್ಷಕರ ತಂಡ, ಉತ್ತಮ ಆಡಳಿತ ಮಂಡಳಿ ಯೋಜನೆಗಳನ್ನು ಹಾಕಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯರೂಪಕ್ಕೆ ತರುವಂತಹ ಕೆಲಸವನ್ನ ಮಾಡುತ್ತಿದೆ. ಈ ಕಾರ್ಯಕ್ರಮಕ್ಕೆ ಯುವ ನಾಯಕ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ, ಮಕ್ಕಳಿಗೆ ಜೀವನದಲ್ಲಿ ಶಿಕ್ಷಣ ಬಹಳ ಮುಖ್ಯ, ಒಳ್ಳೆ ರೀತಿಯಿಂದ ಶಿಕ್ಷಣ ಕಲಿಯಿರಿ. ನಮ್ಮ ಚಿಂತಾಕಿ ಎಲ್ಲ ಮಕ್ಕಳು ದೇಶ ವಿದೇಶಗಳಿಗೆ ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡಬೇಕೆಂದು ಮಕ್ಕಳಿಗೆ ಮತ್ತು ಶಾಲೆಗಳಿಗೆ ಶುಭ ಹಾರೈಸಿದರು ಮತ್ತು ಎಲ್ಲರಿಗೆ ಪ್ರೀತಿ ಸ್ನೇಹದಿಂದ ಬೆರೆತು ಇಡೀ ಅವರ ಕುಟುಂಬ ಪರಿವಾರದ ಪರವಾಗಿ ಅವರ ದೊಡ್ಡಪ್ಪ ಅಂದ್ರೆ ಉಮಾಕಾಂತ್ ನಾಗರ ಮಾರಪಳ್ಳಿಯವರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಬಸವ ಚೇತನ ಕಿರಿಯ ಪ್ರಾಥಮಿಕ ಶಾಲೆ ಅಧ್ಯಕ್ಷರು ಬಸವರಾಜ್ ಮಾಳ್ಗಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಧೂಳಪ್ಪ ರಾಮಚಂದ್ರ ಹಾಗೂ ಉಪಾಧ್ಯಕ್ಷರು ಅಶ್ವಿನಿ ಅನಿಲ್ ಹೊಳಕರ್, ಪಿಎಸ್ಐ ಸಿದ್ದಲಿಂಗ, ಬಸವರಾಜ್ ಕೋಟಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಾಮರೆಡ್ಡಿ ಮತ್ತು ವಿಶ್ವನಾಥ್ ಮಾಸ್ತಿಲಾಧಾರ್, ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಜೈವಂತ ಮೇತ್ರಿ ಚಿಂತಾಕಿ, ಸಂಜು ಕುಮಾರ್, ತಂದೆ ಗುಂಡಪ್ಪ ಹೊಲ್ಕರ್ ಎಲ್ಲಾ ಮಕ್ಕಳ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಾನ್ಸನ್ ಉಜ್ನಿ, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಇವರು ಈ ಔರಾದ್ ಮತಕ್ಷೇತ್ರದ ಜನರಿಂದ ನಾವು ಈ ಸ್ಥಾನದಲ್ಲಿದ್ದೀವಿ. ಪ್ರತಿಯೊಬ್ಬರಿಗೂ ಇವ್ರ ಹೆಸರು ತಗೊಳಕ್ ಸಮಯ ಬಹಳಷ್ಟು ಆಗಿದೆ. ಪಾಪ ಮಕ್ಕಳು ಅವಾಗಿಂದ ನಿದ್ದೆ ಬರ್ತದೆ. ಪ್ರತಿಯೊಬ್ಬರು ಮಂಚಿನ ಮನೆಯ ಪ್ರತಿಯೊಬ್ಬರಿಗೂ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಆಲ್ ಎಜುಕೇಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮ್ಮ ದೊಡ್ಡಪ್ಪರಾದ ಸನ್ಮಾನ್ಯ ಶ್ರೀ ಉಮಾಕಾಂತ್ ನಾಗಮಾರಪಳ್ಳಿ ಅವರ ಕಡೆಯಿಂದ ಕೂಡ ನಾನು ಸ್ವಾಗತ ಮತ್ತು ಅಭಿನಂದನೆ ಹೇಳುತ್ತೇನೆ. ಇದು ಬಹಳ ಖುಷಿಯ ಮಾತಿದೆ. ಇವತ್ತು ಶ್ರೀ ಬಸವಚೇತನ್ ಕಿರಿಯ ಪ್ರಾಥಮಿಕ ಶಾಲೆ ಚಿಂತಕಿ ನಂಗಂತ ಇದ್ರು ಅಧ್ಯಕ್ಷರು, ಮೊನ್ನೆ ನಂಗೆ ಬಂದು ಭೇಟಿ ಆದ್ರು. ಸರ್, ದಿಸ್ ಇಸ್ ದ ಫಸ್ಟ್ ಆನ್ಯುವಲ್ ಡೇ ಅಂತ. ನಾನಂದೆ ಯಾಕೆ ಚಿಂತಕಿಯಲ್ಲಿ ಮೊದಲು ಯಾವ್ದು ಸ್ಕೂಲ್ ಆನ್ಯುವಲ್ ಡೇ ಮಾಡಿಲ್ವಾ ಅಂತ. ಈಗ ನಾನು ಕುತ್ಕೊಂಡು ನನ್ PSI ಸರ್ ಅವ್ರಿಗೆ ಮಾತಾಡ್ತದೆ. ಅವ್ರೇನಂದ್ರು ಗೊತ್ತಾ ಸರ್, ಇಲ್ಲಿ ಎಜುಕೇಶನ್ ಅವೇರ್ನೆಸ್ ಇಲ್ಲ, ಇಲ್ಲಿ ಎಜುಕೇಶನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಅದ್ರಲ್ಲಿ ಇವ್ರಂತವ್ರು ಬಂದು ಪ್ರತಿಯೊಬ್ರು ಈ ಭಾರತ ತಾಯಿ ನೋಡಿ ಸರ್ ಹೆಂಗಿದೆ ಭಾರತ ದೇಶ. ಭಾರತ ದೇಶಕ್ಕೆ ಇಂಥ ಮಕ್ಕಳು ಹುಟ್ಟಿದ್ರಿಂದ ಇವತ್ತಿಂತ ಬಡ ಊರು ಬ್ಯಾಕ್ವರ್ಡ್ ವಿಲೇಜ್ಗೆ ಈಗ ಮುಂದೆ ತಗೊಂಡ್ ಬರ್ತಾ ಇದ್ರಲ್ಲ, ತಮ್ಗೆ ನಮ್ ಪ್ರತಿಯೊಬ್ಬರು ಮಂಚಿನ ಮೇಲೆ ಇದೀವಿ. ಪ್ರತಿಯೊಬ್ಬರ ಕಡೆಯಿಂದ ತಲೆಬಾಗಿ ನಮಸ್ಕಾರಗಳನ್ನು ಹೇಳುತ್ತೇನೆ ಸರ್. ನಾನ್ ಭಾಷಣ ಮಾಡೋದು ಪಾಪ ಮಕ್ಕಳಿಗೆ ತಿಳಿಯೋದಿಲ್ಲ. ಅವ್ರು ಇದ್ರೆ ಫಸ್ಟ್ ಸ್ಟ್ಯಾಂಡರ್ಡ್. ನಾನು ಅಷ್ಟೇ ಪೇರೆಂಟ್ಸ್ ಹೇಳ್ತೀನಿ, ಎಜುಕೇಶನ್ ಇಸ್ ಒನ್ ಥಿಂಗ್ ದಟ್ ನೋ ಒನ್ ಕ್ಯಾನ್ ಟೇಕ್ ಅವೇ ಫ್ರಮ್ ಯು. ನೀವು ಏನ್ ಓದಿಸ್ತೀರಾ, ಎಜುಕೇಶನ್ ಜೊತೆ ಏನ್ ಸಂಸ್ಕಾರ ಕೊಡ್ತಾ ಇದ್ದಾರೆ ನೀವು ನೋಡಿ. ಅವ್ರ ಅಧ್ಯಕ್ಷರಾಗಿರ್ಬೋದು, ನಾನು ಒಂದೇ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಕೂತಿ. ಅವ್ರ ಅಧ್ಯಕ್ಷರಾದ್ರೂ ಕೂಡ ಶಿಕ್ಷಣ ಜೊತೆ ಸಂಸ್ಕಾರ ಎಷ್ಟು ಇಂಪಾರ್ಟೆಂಟ್. ಆ ಟೇಬಲ್ ಸ್ಟಾಫಿಗೆ ಹೇಳಿ ತೆಗಿರಮ್ಮ ಅಂತ ಹೇಳ್ಬೋದಿತ್ತು, ಬಟ್ ಅವರೇ ಖುದ್ದಾಗಿ ಟೇಬಲ್ ಇಲ್ಲಿಂದ ಅಲ್ಲಿ ತೆಳಗಡೆ ಇಕ್ಕಿ ಪ್ರತಿಯೊಂದು ಸಾಮಾನ್ ಸ್ಟಾಫು ಕೂಡ ಅಷ್ಟೇ, ಅಧ್ಯಕ್ಷರು ಕೂಡ ಅಷ್ಟೇ ಸೇರಿ ಸಂಸ್ಕಾರ ಜೊತೆ ಶಿಕ್ಷಣ ಕೊಡ್ತಾ ಇದಾರಲ್ಲ, ನಿಮ್ಮ ಮಕ್ಕಳ ಭವಿಷ್ಯ ಸುರಕ್ಷತೆ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನಿವತ್ತು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.